ಹಿರಿಯ ನಟ ರಾಮಕೃಷ್ಣ ಕನ್ನಡಿಗರಿಗೆ ಚಿರಪರಿಚಿತ ನಟ. ಪುಟ್ಟಣ್ಣ ಕಣಗಾಲ್ ಅವರ ಗರಡಿಯಲ್ಲಿ ಪಳಗಿದ ಪ್ರತಿಭೆಯವರು. ಮಂಜುಳ, ಆರತಿ, ಕಲ್ಪನಾ ಕಾಲದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ ನಟ ಇವರು. ಇದೇ ರಾಮಕೃಷ್ಣ ಅವರು ಇತ್ತೀಚೆಗೆ ಕಣ್ಮರೆಯಾಗಿದ್ದಾರೆ. ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಧಾರಾವಾಹಿಗಳಲ್ಲಿ ಸುಳಿವಿಲ್ಲ. ಎಲ್ಲಿ ಹೋಗಿದ್ದಾರೆ, ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ಆದರೆ ಇವರು ಕೊಟ್ಟ ಒಂದು ಹೇಳಿಕೆ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಶಿರಸಿಯ ಸಮೀಪದಲ್ಲಿ ವಾಸವಾಗಿರುವಂತಹ ರಾಮಕೃಷ್ಣ ಅವರು ಸದ್ಯಕ್ಕಂತೂ ಒಬ್ಬಂಟಿಯಾಗಿದ್ದಾರೆ. ಹೆಂಡತಿ ಬೆಂಗಳೂರಲ್ಲಿ ಫ್ರೆಂಡ್ಸ್ ಪಾರ್ಟಿ ಅಂತ ಬ್ಯುಸಿಯಾಗಿದ್ದರೆ ರಾಮಕೃಷ್ಣ ಅವರು ಹಳ್ಳಿ ಮನೆಯಲ್ಲಿ ಒಬ್ಬಂಟಿಯಾಗಿದ್ದಾರೆ. ಇದನ್ನ ಹೇಳಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಈ ಬಗ್ಗೆ ಅವರೇ ಹೇಳ್ಕೊಂಡಿದ್ದಾರೆ. ಪುಟ್ಟಣ್ಣ ಕಣಗಾಲ್ ಅವರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದವಳನ್ನ ಮದುವೆಯಾದ ರಾಮಕೃಷ್ಣ ಅವರ ಬದುಕಿನ ಕಥೆಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ನಟ ರಾಮಕೃಷ್ಣ ಅವರ ಹುಟ್ಟೂರು ನೀರ್ನಹಳ್ಳಿ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಮೀಪ ಇರುವ ಸಣ್ಣದೊಂದು ಹಳ್ಳಿ. ಇಲ್ಲೇ ಇವರು ತಮ್ಮ ಸಂಧ್ಯೆ ಕಾಲವನ್ನು ಕಳೀತಾ ಇದ್ದಾರೆ. ಕೆಲಸ ಏನಾದರೂ ಇದ್ರೆ ಮಾತ್ರ ಬೆಂಗಳೂರಿಗೆ ಬರ್ತಾರೆ, ಇಲ್ಲಾಂದರೆ ನೀರ್ನಹಳ್ಳಿ ತೋಟದ ಮನೆಯಲ್ಲೇ ಇವರ ನಿತ್ಯದ ಬದುಕು ಸಾಗೋದು. ಬೆಂಗಳೂರಿನ ಮನೆಯ ಜವಾಬ್ದಾರಿಯನ್ನು ಅವರ ಪತ್ನಿ ನೋಡ್ಕೊಳ್ತಾ ಇದ್ದು ಫ್ರೆಂಡ್ಸ್ ಪಾರ್ಟಿ ಅಂತ ಕಾಲ ಕಳೀತಾ ಇದ್ದಾರೆ. ಯಾರಿಗಾದರೂ ಹುಟ್ಟೂರು ಅನ್ನೋದು ಸ್ವರ್ಗಕ್ಕೆ ಸಮಾನ. ನೀರ್ನಹಳ್ಳಿಯಲ್ಲಿ ತಾವೇ ಮಾಡಿಕೊಂಡ ಜಮೀನು ಇದೆ. ನಟನ ವೃತ್ತಿಯನ್ನು ಮಾಡ್ತಾನೆ ಈ ತೋಟವನ್ನು ನೋಡ್ಕೊಳ್ತಾ ಇದ್ರು. ಈಗ ಅಲ್ಲಿ ಸಾಕಷ್ಟು ಬೆಳೆ ಬರ್ತಾ ಇದೆ. ನಾನೇ ಇಷ್ಟಪಟ್ಟು ಸೃಷ್ಟಿಸಿಕೊಂಡ ಪುಟ್ಟ ಲೋಕ ಅಂತ ಅಲ್ಲೇ ನೆಮ್ಮದಿಯನ್ನ ಕಂಡುಕೊಂಡಿದ್ದಾರೆ. ಆದರೆ ಇವರ ಪತ್ನಿ ಮಾತ್ರ ಹಳ್ಳಿ ಕಡೆ ಮುಖ ಹಾಕೋ ಮನಸ್ಸು ಮಾಡ್ತಾ ಇಲ್ಲ. ಒಂದು ಮೂಲದ ಪ್ರಕಾರ ಬೆಂಗಳೂರಲ್ಲಿ ರಾಮಕೃಷ್ಣ ಅವರಿಗೆ 2 ಮನೆ ಇದೆಯಂತೆ. ಒಂದು ಮನೆಯನ್ನ ಬಾಡಿಗೆ ಕೊಟ್ಟಿದ್ದಾರಂತೆ. ಇದೆಲ್ಲವನ್ನ ಕೂಡ ಅವರ ಪತ್ನಿಯೇ ನೋಡ್ಕೊಳ್ತಾ ಇರೋದು. ಈಗ ರಾಮಕೃಷ್ಣ ಅವರಿಗೆ 70 ವರ್ಷ ವಯಸ್ಸು. ಈಗಲೇ ನಮ್ಮವರ ಜೊತೆ ನೆಮ್ಮದಿಯಾಗಿ ಇರೋ ಕಾಲ. ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಅಂತ ನೆಮ್ಮದಿಯಾಗಿ ಇರೋಕೆ ಎಲ್ಲರೂ ಇಷ್ಟಪಡೋದು. ಇಂಥದ್ದೊಂದು ಆಸೆ ಖಂಡಿತ ರಾಮಕೃಷ್ಣ ಅವ್ರಿಗೂ ಇದ್ದೇ ಇರುತ್ತೆ. ಇನ್ನು ಇವರ ಮದುವೆಯ ಸ್ವಾರಸ್ಯದ ಬಗ್ಗೆ ಹೇಳದೆ ಹೋದರೆ ಈ ಸ್ಟೋರಿ ಕಂಪ್ಲೀಟ್ ಆಗಲ್ಲ. ನಟ ರಾಮಕೃಷ್ಣ ಅವರು ನಟಿಸಿದಂತಹ ಮೊದಲ ಸಿನಿಮಾ ಬಬ್ರುವಾಹನ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್, ಬಿ ಸರೋಜಾದೇವಿ, ವಜ್ರಮುನಿ, ತೂಗುದೀಪ್ ಶ್ರೀನಿವಾಸ್, ಹುಣಸೂರು ಕೃಷ್ಣಮೂರ್ತಿ ಹೀಗೆ ಘಟಾನುಘಟಿಗಳ ಇದ್ದಂತಹ ಸಿನಿಮಾ ಅದು. ಇಂತಹ ನಟರ ಜೊತೆ ನಟಿಸೋದಕ್ಕೆ ಮೊದಲು ಅವಕಾಶ ಸಿಕ್ಕಿತ್ತು. ನಂತರ ಪುಟ್ಟಣ್ಣ ಕಣಗಾಲ್ ಅವರ ಗರಡಿಯನ್ನ ಸೇರಿದ ನಟ ರಾಮಕೃಷ್ಣ ಅವರು ಸಾಲು ಸಾಲು ಸಿನಿಮಾಗಳನ್ನು ಮಾಡ್ತಾರೆ. ಪುಟ್ಟಣ್ಣ ಕಣಗಾಲ್ ಅವರಿಂದಾಗಿಯೇ ಈ ಮನೆ, ಕಾರು, ಆಸ್ತಿ ಇವೆಲ್ಲವನ್ನ ಸಂಪಾದನೆ ಮಾಡಿದ್ರು. ಇದನ್ನು ಹಲವು ಬಾರಿ ರಾಮಕೃಷ್ಣ ಅವರೇ ಹೇಳಿಕೊಂಡಿದ್ದಾರೆ. ಪುಟ್ಟಣ್ಣ ಕಣಗಾಲ್ ಅವರ ಶಿಷ್ಯನಂತೆ ಇದ್ದ ಕಾರಣ ಪುಟ್ಟಣ್ಣ ಅವರ ಮನೆಗೆ ಯಾವಾಗಲೂ ಹೋಗ್ತಾ ಇದ್ರು. ಸಿನಿಮಾ ಬಗ್ಗೆ ಯಾವಾಗಲೂ ಚರ್ಚೆಗಳು ಆಗ್ತಾ ಇದ್ವು. ಹೀಗೆ ಪುಟ್ಟಣ್ಣ ಅವರ ಮನೆಗೆ ಹೋಗ್ತಿದ್ದಾಗ ಅಲ್ಲಿ ಒಂದು ಹುಡುಗಿಯನ್ನು ನೋಡ್ತಾರೆ. ಅವರು ಬೇರೆ ಯಾರೂ ಅಲ್ಲ, ಪುಟ್ಟಣ್ಣ ಅವರ ಮನೆಯಲ್ಲೇ ಇದ್ದಂಥ ಒಬ್ಬಳು ಹೆಣ್ಣು ಮಗಳು. ಇವರ ಮೇಲೆ ಮನಸ್ಸಾಗುತ್ತದೆ. ಪರಿಚಯ ಕೊನೆಗೆ ಪ್ರೀತಿಯಾಗಿ ತಿರುಗುತ್ತೆ. ನಂತರ ಮನೆಯವರನ್ನೆಲ್ಲ ಒಪ್ಪಿಸ್ಬಿಟ್ಟು ಮದುವೆ ಆಗ್ತಾರೆ. ಇವರಿಗೆ 2 ಮಕ್ಕಳು ಹುಡ್ತಾರೆ. ಬದುಕನ್ನು ಸುಂದರವಾಗಿ ಕಳೆದ್ರು. ಹೆಂಡತಿ, ಮಕ್ಕಳು ಅಂತಿದ್ದ ರಾಮಕೃಷ್ಣ ಅವರು ಇದೀಗ ತೋಟದ ಮನೆಯಲ್ಲೇ ನೆಮ್ಮದಿ ಕಂಡುಕೊಂಡಿದ್ದಾರೆ. ಇದೇ ನನ್ನ ಪಾಲಿಕೆ ಸ್ವರ್ಗ ಅಂದ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ.